Okay, we'll start now. So everything is clear. If you get any problem, then please raise your hand. Okay. About audio and video, if you get any problem, please raise your hand. Now it's clear, I think. Okay. Now you are clear. Okay, so we'll start. Yes. Okay. In the previous class, we have seen concepts of electronic concepts of e-commerce. Okay, so today we are going to see what is the need of e-commerce. Okay, so today we are going to see need of e-commerce, that is why e-commerce. Okay, so today's class is why e-commerce, or e-commerce one question mark haki node, that means why e-commerce or need of e-commerce. Okay, so we'll start now. So, e-commerce has changed the way the traditional business is conducted. In modern days, it is necessary tool because it has following advantages. Okay. So, e-commerce ಏನದಂತಂದ್ರೆ ಟ್ರೆಡಿಷನಲ್ ಬಿಸ್ನೆಸ್ ನ ಚೇಂಜ್ ಮಾಡ್ಯಾರ ಅಂತ ಹೇಳತ್ತಾರ. ಓಕೆ, ಸೊ ಏನ್ ಬಿಸ್ನೆಸ್ ಮಾಡ್ತಿದ್ರು ಅದನ್ನ ಚೇಂಜ್ ಮಾಡೋದು ಇ ಕಾಮರ್ಸ್. ಓಕೆ, ಸೊ ಬಿಸ್ನೆಸ್ ಹೆಂಗ್ ಮಾಡ್ತಿದ್ರು ಅಂತಂದ್ರೆ ಆಫ್ಲೈನ್ ಶಾಪ್ ಇಡ್ತಿದ್ರು, ಅಲ್ಲಿ ಹೋಗಿ buying and process ಇರ್ತಿತ್ತು. ಓಕೆ, ಸೊ ಬಾಯಿಂಗ್ ಅಂಡ್ ಸೆಲ್ಲಿಂಗ್ ಪ್ರೊಸೆಸ್ ಇರ್ತಿತ್ತು. ಸೊ ಟ್ರೆಡಿಷನಲ್ ವೇ ಹಂಗ ಅಂತ ಹೇಳ್ಬೋದು. ಓಕೆ, ಬಟ್ ಈಗ ಏನಾಗ್ಯದ ಅಂತಂದ್ರೆ ಪ್ರೆಸೆಂಟ್ ಸಿಚುವೇಶನ್ ನಾಗ ಎಲ್ಲಾನೇ ಚೇಂಜ್ ಆಗ್ಯದ. ಓಕೆ, ಸೊ ಪ್ರೆಸೆಂಟ್ ಸಿಚುವೇಶನ್ ನಾಗ ಇ ಕಾಮರ್ಸ್ ಬಂದಿಂದ ಎಲ್ಲಾನೇ ಚೇಂಜ್ ಆಗ್ಯದ ಅಂತ ಹೇಳ್ಬೋದು ನಾವು. ಓಕೆ ಓಕೆ, ಸೊ ಹೆಂಗ ಅಂತ ಹೇಳತ್ತಂತಾರ ಇನ್ ದ ಮಾಡರ್ನ್ ಡೇ. ಓಕೆ, ಇನ್ ದ ಪ್ರೆಸೆಂಟ್ ಡೇಸ್ ಏನೇನ್ ಚೇಂಜ್ ಆಗ್ಯದ, ಏನೇನ್ ಅಡ್ವಾಂಟೇಜಸ್ ಅದಾವ ಅಂತ ಹೇಳಕತ್ತಾನಿಲ್ಲಿ. ಸೊ ಫಸ್ಟ್ ಒನ್ ಇಸ್ ದ ಹಾರ್ಟ್ ಆಫ್ ಎವ್ರಿ ಬಿಸ್ನೆಸ್ ಆಕ್ಟಿವಿಟಿ is the information that is being transferred, and e-commerce helps to transfer and process information in reliable and automated way. Okay, so ಏನ್ ಹೇಳತ್ತ ನೋಡ್ರಿ, the heart of every business activity is the information that is being transferred, and e-commerce helps to transfer and process information in a reliable and automated way. So ella business indu ಹಾರ್ಟ್ ಏನದ ಅಂತಂದ್ರೆ, ಹಾರ್ಟ್ ಆಫ್ ದ ಎವ್ರಿ ಬಿಸ್ನೆಸ್ ಇಸ್ ಇನ್ಫಾರ್ಮೇಶನ್. ನಾವೇನ್ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಸೊ ಅದನ್ನೇನದ ಇ ಕಾಮರ್ಸ್ ಬಂದಿಂದ ಏನದ ರಿಲಿಯಬಲ್ ಅಂಡ್ ಆಟೋಮೇಟೆಡ್ ವೇದಾಗ ಆಗತ್ತದ ಅಂತ ಹೇಳ್ಬೋದು. ಓಕೆ, ಸೊ ವಾಟ್ ಎವರ್ ದ ಇನ್ಫಾರ್ಮೇಶನ್, ದ ಹಾರ್ಟ್ ಆಫ್ ದ ಬಿಸ್ನೆಸ್ ಆಕ್ಟಿವಿಟಿ ಅಂತ ಯಾವ್ದಕ್ ಕರಿತಾನಂತಂದ್ರ ಇನ್ಫಾರ್ಮೇಶನ್ ಕರಿತಾನ. ಓಕೆ, ಸೊ ಆ ಇನ್ಫಾರ್ಮೇಶನ್ ಏನದ ಅಂತಂದ್ರೆ ಇ ಕಾಮರ್ಸ್ ಬಂದ್ಮೇಲೆ ಇಟ್ ಈಸ್ ಟ್ರಾನ್ಸ್ಫರಿಂಗ್ ಇನ್ ಅ ರಿಲಿಯಬಲ್ ಅಂಡ್ ಆಟೋಮೇಟೆಡ್ ವೇ ಅಂತ ಹೇಳ್ಬೋದು. ಓಕೆ, ಸೊ ಇಟ್ ಈಸ್ ಟ್ರಾನ್ಸ್ಫರಿಂಗ್ ಇನ್ ಅ ರಿಲಿಯಬಲ್ ಅಂತಂದ್ರೆ ಒಂದ್ ಚಲೋ ವೇ ಅಂತ ಹೇಳ್ಬೋದು. ಇಟ್ ಈಸ್ ಟ್ರಾನ್ಸ್ಫರಿಂಗ್ ಇನ್ ಅ ರಿಲಿಯಬಲ್ ಅಂಡ್ ಆಟೋಮೇಟೆಡ್ ವೇ. ಓಕೆ, ಸೊ ದ ಫಸ್ಟ್ ಥಿಂಗ್ ಈಸ್ ದ ಹಾರ್ಟ್ ಆಫ್ ದ ಬಿಸ್ನೆಸ್ ಆಕ್ಟಿವಿಟಿ ಎದಕ್ ಕರೆಯಕತ್ತಾನ ಅಂತಂದ್ರೆ ಇನ್ಫಾರ್ಮೇಶನ್ ಗೆ ಕರೆಯಕತ್ತಾನ. ಓಕೆ, ಸೊ ಆ ಇನ್ಫಾರ್ಮೇಶನ್ ಏನದ ಅಂತಂದ್ರೆ ಇ ಕಾಮರ್ಸ್ ಬಂದ್ಮೇಲೆ it is transferring in a reliable and automated way. Clear? First point. So second point is e-commerce refers to the paperless exchange of business information to reduce time and hard copy document systems. Okay, in the previous class, okay, in the concepts, okay, in the concepts also you have seen about this point, concept of e-commerce ಒಳಗೂ ಈ ಪಾಯಿಂಟ್ ಇತ್ತು ನಿಮಗೆ. ಏನಂತಂದ್ರೆ e-commerce ಬಂದ್ಮೇಲೆ ಅದು ಈ ಪೇಪರ್ಲೆಸ್ ಆಗಾಗತ್ತದ ಅಂತ ಹೇಳ್ಬೋದು. ಓಕೆ, ಲೈಕ್ ನಾ ಎಕ್ಸಾಂಪಲ್ ಏನ್ ಕೊಟ್ಟಿದ್ದೆ ಅಂತಂದ್ರೆ ಪ್ರೀವಿಯಸ್ ಕ್ಲಾಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಏನು, ಶಾಪಿಂಗ್ ಹೋಗ್ಬೇಕಾಗಿತ್ತಂತಂದ್ರೆ ಅದರದ ಶಾಪಿಂಗ್ ಬಿಲ್ಸ್, ಓಕೆ, ಆಫ್ಲೈನ್ ಶಾಪಿಂಗ್ ಹೋಗಿದ್ವಿ ಅಂತಂದ್ರೆ ಶಾಪಿಂಗ್ ಬಿಲ್ಸ್ ಆಗ್ಲಿ ಅಥವಾ ಏನಾರ ಆಫರ್ಸ್ ಇದ್ದು ಅಂತಂದ್ರ, ಇಲ್ಲ ಅಂತಂದ್ರ ಏನಾರ ಅವ್ರದ್ದು ರಿಲೇಟೆಡ್ ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತಂದ್ರೆ ಎದ್ರಾಗ ಕೊಡ್ತಿದ್ರ, ಪೇಪರ್ಸ್ ನಾಗ ಕೊಡ್ತಿದ್ರು, ಲೈಕ್ ಇನ್ ಡಾಕ್ಯುಮೆಂಟ್ಸ್. ಓಕೆ,
ಸೊ ಬಟ್ ಇ ಕಾಮರ್ಸ್ ಆದ್ಮೇಲೆ ಏನದ ಎಲ್ಲಾರು ನಮಗ ಸಾಫ್ಟ್ ಕಾಪಿ ಸಿಗ್ತದೆ, ನಾಟ್ ಹಾರ್ಡ್ ಕಾಪಿ. ಸೊ ಹಾರ್ಡ್ ಕಾಪಿ ಸಿಗಾಕತ್ತಿಲ್ಲ, ನಮಗ ಸಾಫ್ಟ್ ಕಾಪಿ ಸಿಗ್ತದೆ. ಓಕೆ, ಸೊ ಕ್ಲಿಯರ್ ಅಬೌಟ್ ದೀಸ್ 2 ಪಾಯಿಂಟ್ಸ್ everybody? Raise your hands. Clear about these 2 points? Okay. Lower your hands. Anybody have doubt in these 2 points? We are in a concept called need of e-commerce or why e-commerce. So, anybody have doubts in these 2 points? Nobody have doubts? If you have doubts, please ask me. No doubts? So, we'll move for the next one. Doubts illari? ಚೆಕ್ ಮಾಡ್ರಿ, ಮೇಡಮಿಗೆ ಹೆಂಗೆ ಕೇಳ್ಬೇಕಂತೇನಿಲ್ಲ. ನಿಮ್ಗೆ ಡೌಟ್ಸ್ ಇತ್ತಂದ್ರೆ ಕೇಳ್ಬೋದಲ್ಲ, ಟೆಕ್ಸ್ಟ್ ಚಾರ್ಟ್ ಅಂತ ಇರ್ತದಲ್ಲ, ಟೆಕ್ಸ್ಟ್ ಒಳಗೆ ನೀವು ಕೇಳ್ಬೋದು. ಓಕೆ ಓಕೆ, ಸೊ ದ ನೆಕ್ಸ್ಟ್ ಥರ್ಡ್ ಒನ್ ಇಸ್ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್. ಓಕೆ, ಸೊ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಹೆಂಗ್ ಆಗಾಕತ್ತದ ಅಂತಂದ್ರ ಡಾಟಾ ಇಂಟರ್ಚೇಂಜ್ ಲೈಕ್ ನಮ್ದು ಇನ್ವಾಯ್ಸಸ್ ಇರ್ಬೋದು. ಓಕೆ, ಇಲ್ಲ ಅಂತಂದ್ರೆ ನಾವು ಬಿಲ್ ಮಾಡಿದ್ದ ಇದು ಏನಂತೀರಿ ನೀವು ರಿಸಿಪ್ಟ್ ಇರ್ಬೋದು. ಓಕೆ, ಸೊ ಏನೇ ಇರ್ಲಿ, ಆನ್ಲೈನ್ ಇ ಕಾಮರ್ಸ್ ಹೋದಾಗ ಏನೇ ಒಂದ್ ಡಾಟಾ ಇಂಟರ್ಚೇಂಜ್ ಆಗ್ಬೇಕಾಗಿತ್ತಂದ್ರೆ ಎದರಿಂದ ಆಗಾಕತ್ತದ ಅಂತಂದ್ರೆ ಇಮೇಲ್, ಓಕೆ, ಇ ಬುಲೆಟಿನ್ ಬೋರ್ಡ್ಸ್, ಇ ಫಂಡ್ ಟ್ರಾನ್ಸ್ಫರ್ಸ್ ಆರ್ ದ ಪ್ರೊಸೀಜರ್ ಆಫ್ ಇ ಕಾಮರ್ಸ್. ಓಕೆ, ಸೊ ಡಾಟಾ ಇಂಟರ್ಚೇಂಜ್ ಆಗ್ಬೇಕಾಗಿತ್ತಂದ್ರೆ ನಮ್ಗೆ ಇಮೇಲ್ ಬರತ್ತದ. ಓಕೆ, ಸೊ ಈ ಬುಲೆಟಿನ್ ಬೋರ್ಡ್ಸ್ ಲೈಕ್ ಮೆಸೇಜಸ್ ಇರ್ತದ. ಓಕೆ, ನೆಕ್ಸ್ಟ್ ಫಂಡ್ಸ್ ಟ್ರಾನ್ಸ್ಫರ್ ಇರ್ತದೆ, ಲೈಕ್ ನೀವು ಏನಾರ ಆನ್ಲೈನ್ ಪೇಮೆಂಟ್ ಮಾಡಾಕತ್ತಿದ್ರಿ ಅಂತಂದ್ರೆ. ಓಕೆ, ಸೊ ಆನ್ಲೈನ್ ಪೇಮೆಂಟ್ ಆಗ್ಬೇಕಾಗಿ ಆನ್ಲೈನ್ ಪೇಮೆಂಟ್ ಇಸ್ ಆಲ್ಸೋ ಡಾಟಾ ಇಂಟರ್ಚೇಂಜ್. ಓಕೆ, ಸೊ ಅದಕ್ಕೂ ಏನಂತ ಕರಿತೀವಿ, ಡಾಟಾ ಇಂಟರ್ಚೇಂಜ್ ಅಂತ ಕರಿತೀವಿ. ಸೊ ಅಲ್ಲೂ ಏನಂದ್ರೆ ಫಂಡ್ಸ್ ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ, ಸೊ ಇವೆಲ್ಲಾನು ಏನಾಗತ್ತದೆ, ಇ ಕಾಮರ್ಸ್ ಆಗ ಆಗತ್ತೆ, ಅಂದ್ರೆ ಎಲೆಕ್ಟ್ರಾನಿಕ್ ವೇದಾಗ ಆಗಕತ್ತದ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇ ಕಾಮರ್ಸ್ ಹ್ಯಾಸ್ ಈಸ್ ದ ಕಮರ್ಷಿಯಲ್ ಡಾಕ್ಯುಮೆಂಟ್ ಟ್ರಾನ್ಸ್ಫರ್, electronic data transfer, healthcare activities, remote banking transactions, postal services, etc. Okay, so e-commerce is nಮಗೆ ಏನ್ ಈಸಿ ಆಗಿದೆ, ಈಸ್ ಇಸ್ ನಥಿಂಗ್ ಬಟ್ ಈಸಿ. ಓಕೆ, ಸೊ e-commerce ಅಂತ ಏನೇನ್ ಈಸಿ ಆಗಿದೆ ಅಂತಂದ್ರೆ ಕಮರ್ಷಿಯಲ್ ಡಾಟಾ ಟ್ರಾನ್ಸ್ಫರ್. ಕಮರ್ಷಿಯಲ್ ಡಾಟಾ ಟ್ರಾನ್ಸ್ಫರ್ ಅಂತಂದ್ರೆ ಏನಾದ್ರೂ ಕಮರ್ಷಿಯಲ್ ವೇದಾಗ ಡಾಟಾ ಟ್ರಾನ್ಸ್ಫರ್ಮೇಶನ್ ಇತ್ತಂದ್ರೆ, ಡಾಕ್ಯುಮೆಂಟ್ ಟ್ರಾನ್ಸ್ಫರೇಷನ್ ಇತ್ತಂದ್ರೆ, ಲೈಕ್ ಮೊನ್ನೆ ನಾ ಹೇಳ್ದೆ ಏನೋ ಒಂದು ಇಂಪಾರ್ಟೆಂಟ್ ಥಿಂಗ್ ನಾ ಖರೀದಿ ಮಾಡಾಕತ್ತೀನಿ ಆನ್ಲೈನ್. ಸೊ ಅಲ್ಲಿ ಏನಾಗಿದೆ, ನನ್ ಆಧಾರ್ ಕಾರ್ಡ್ ಬೇಕಾಗ್ಯದ. ಓಕೆ, ಸೊ ಆಧಾರ್ ಕಾರ್ಡ್ ಬೇಕಾಗ್ಯದ ಅಂದ್ರೆ ಏನ್ ಮಾಡ್ತೀನಿ, ನಂದು ಆಧಾರ್ ಕಾರ್ಡ್ ಅಂಡ್ ಮೈ ಫೋಟೋ ಅಂಡ್ ಸಿಗ್ನೇಚರ್ ಏನ್ ಮಾಡ್ತೀನಿ, ನಾ ಎಲೆಕ್ಟ್ರಾನಿಕ್ ವೇದಾಗ ಸೆಂಡ್ ಮಾಡ್ತೀನಿ, ಲೈಕ್ ಇಮೇಲ್ ಮಾಡ್ತಿರ್ತೀನಿ. ಓಕೆ, ಸೊ ಏನಾಗ್ತದ, ನನಗೆ ಅಲ್ಲಿ ಆಫೀಸಿಗೆ ಹೋಗಿ ಕೊಡ್ಬೇಕಂತೇನು ಒಂದ್ ಕೆಲ್ಸ ತಪ್ಪದು. ಓಕೆ, ಒಂದ್ ಈಸಿ ಆಗತ್ತದ, ನಾ ಮನ್ಯಾಗ ಕುಂತ ನಂದು ಡಾಕ್ಯುಮೆಂಟ್ ನ ಟ್ರಾನ್ಸ್ಫರ್ ಮಾಡಾಕ್ತೀನಿ ಎಲೆಕ್ಟ್ರಾನಿಕ್ ವೇದಾಗ. ಓಕೆ, ಸೊ ಇ ಕಾಮರ್ಸ್ ಅಂತ ಏನಾಗತ್ತದ, ನಮ್ಗೆ ಡಾಕ್ಯುಮೆಂಟ್ ಟ್ರಾನ್ಸ್ಫಾರ್ಮೇಶನ್ ಈಸಿ ಆಗಾಕತ್ತದ. ಓಕೆ, ಸೊ ಇಲ್ಲ ಅಂತಂದ್ರೆ ನಾ ಯಾವ ಆಫೀಸಿಗೆ ನಾ ಕೊಡ್ಬೇಕಾಗಿದೆ ಅಲ್ಲಿ ಹೋಗಿ ನಂದೆಲ್ಲ ಹಾರ್ಡ್ ಕಾಪಿ ತಗೊಂಡು ಕೊಡ್ಬೇಕಾಗ್ತದೆ. ಬಟ್ ಈಗೇನಿಲ್ಲ, ನಾನ್ ಸಾಫ್ಟ್ ಕಾಪಿನೂ ಸೈನ್ ಮಾಡ್ಬೋದು. ಓಕೆ, ಅದು ಈಸಿ ಆಗಾಕತ್ತದ. ಸೊ ನೆಕ್ಸ್ಟ್ ಎಜುಕೇಶನಲ್ ಡಾಟಾ ಟ್ರಾನ್ಸ್ಫರ್. ಓಕೆ, ಸೊ next one is educational data transfer. Educational data transfer is related to the education, like having soft copy. Example is ನಿಮಗೆ notes ಕೊಡಬೇಕಾಗಿದೆ. ಓಕೆ, ಸೊ notes ಕೊಡಬೇಕಾಗಿದೆ ಅಂತಂದ್ರೆ ನಾವು ಸಾಫ್ಟ್ ಕಾಪಿ ಮಾಡಿ ಅದನ್ನ ನಿಮಗೆ ಸೆಂಡ್ ಮಾಡ್ತೀವಿ. ಸೊ ನಿಮ್ಮ ಮನೆಗೆ ಕುಂತಲ್ಲೇ ನಿಮಗೆ ಸಿಗ್ತದೆ. ಓಕೆ, ನೆಕ್ಸ್ಟ್ healthcare activities. Even healthcare activities also becoming easier in the e-commerce. Okay, so healthcare activities ಅಂತಂದ್ರೆ ನೀವು ಇರ್ತದೆ ನೋಡಿ, ಡಾಕ್ಟರ್ಸ್ ಲೈವ್ ಇರ್ತಾರೆ. ಓಕೆ, ಎಕ್ಸಾಂಪಲ್ ಐ ಆಮ್ ಗಿವಿಂಗ್ as we'll get some live doctors, we can ask them. Okay, so ಏನಾರ ನಮ್ ಡೌಟ್ಸ್ ಇತ್ತಂದ್ರೆ ಕೇಳ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದು ಅನದರ್ ಎಕ್ಸಾಂಪಲ್ ಅಂತಂದ್ರೆ ಈಗ ನಮ್ ಟ್ಯಾಬ್ಲೆಟ್ಸ್ ಏನದಲ್ಲ ನಮಗ್ ಮನೆಗ ತಂದು ಕೊಡಾಕತ್ತಾರ. ಓಕೆ, ಸೊ ದಟ್ ಆಲ್ಸೋ ವಿ ಕ್ಯಾನ್ ಸೇ healthcare activities ಈಸಿ ಆಗಾಕತ್ತದ ಬೈ ಯೂಸಿಂಗ್ ದ e-commerce. ನೀವು ನೋಡ್ರಿ ಎಲ್ಲಾರು ವೆಬ್ಸೈಟ್ ಅದಾವ ಟ್ಯಾಬ್ಲೆಟ್ಸ್ ಖರೀದಿ ಆಲ್ಸೋ. ಓಕೆ, ಔಷಧ ಟ್ಯಾಬ್ಲೆಟ್ಸ್ ಅವನು ವೆಬ್ಸೈಟ್ ಅದಾವ.
ಸೊ ಅದರಿಂದ ಅವ್ರು ನಮಗ ಹೋಮ್ ಡೆಲಿವರಿ ಮಾಡಕತ್ತಾರ. ಓಕೆ, ನೆಕ್ಸ್ಟ್ ರಿಮೋಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್. ಓಕೆ, ಸೊ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಲೈಕ್ ಪೇ ಮಾಡೋದಿರ್ಲಿ, ರಿಸೀವ್ ಮಾಡೋದಿರ್ಲಿ, ಓಕೆ, ಲೋನ್ಸ್ ಕಟ್ಟೋದಿರ್ಲಿ, ಕ್ರೆಡಿಟ್ ಕಾರ್ಡ್ ತಗೋದಾಗ್ಲಿ, ಡೆಬಿಟ್ ಕಾರ್ಡ್ ತಗೋದಾಗ್ಲಿ, ಸೊ ಎಲ್ಲಾನು ಏನಾಗತ್ತದ ಆನ್ಲೈನ್ ಆಗಾಕತ್ತದ. ಓಕೆ, ದಟ್ ಆಲ್ಸೋ ಬಿಕಮ್ ಈಸಿ ಡ್ಯೂ ಟು ದ ಇ ಕಾಮರ್ಸ್. ಓಕೆ, ನೆಕ್ಸ್ಟ್ ಪೋಸ್ಟಲ್ ಸರ್ವಿಸಸ್. ಸೊ ಪೋಸ್ಟಲ್ ಸರ್ವಿಸಸ್ ಅಂತಂದ್ರೆ ಅವಾಗಿನ ಕಾಲನಾಗ ಏನಿರ್ತಿತ್ತು, ಹೋಗಿ ನೀವು ಪೋಸ್ಟ್ ಹಾಕ್ಬೇಕಾಗ್ತಿತ್ತ ಪೋಸ್ಟ್ ಬಾಕ್ಸ್ ನಾಗ. ಸೊ ಹೋಗಿ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ನಿಮ್ ಹಾರ್ಡ್ ಕಾಪಿ ಪೋಸ್ಟ್ ತಗೊಂಡು ಪೋಸ್ಟ್ ಆಫೀಸಿಗೆ ಹೋಗಿ ಅವ್ರು ಸೆಂಡ್ ಮಾಡೋದು. ಸೊ ಅದನ್ನು ಲೇಟ್ ಆಗ್ತಿತ್ತು. ಬಟ್ ಈಗೇನದ ನಿಮ್ ಡೈರೆಕ್ಟ್ಲಿ ಇಮೇಲ್ ಅದ. ಸೊ ಏನೇ ಒಂದ್ ಕಳಿಸ್ಬೇಕಾಗಿತ್ತಂದ್ರೆ ಇಮೇಲ್ ಮಾಡ್ಬೋದು, ಮೆಸೇಜಸ್ ಮಾಡ್ಬೋದು. ಓಕೆ, ಸೊ ಪೋಸ್ಟಲ್ ಸರ್ವಿಸಸ್ ಏನದ ಈಸಿಲಿ ಆಗತ್ತದ. ಸೊ ಇ ಕಾಮರ್ಸ್ ಅಂತ ಏನೇನ್ ಈಸಿ ಆಗಾಕತ್ತದ ಅಂತಂದ್ರೆ ಒನ್ ಈಸ್ ಕಮರ್ಷಿಯಲ್ ಡಾಕ್ಯುಮೆಂಟ್ ಟ್ರಾನ್ಸ್ಫರ್. ಓಕೆ, ಸೊ ಕಮರ್ಷಿಯಲ್ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಅಂದ್ರೆ ಏನಾರ ಕಮರ್ಷಿಯಲ್ ವೇದಾಗ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ ಮಾಡೋರ್ ಇದ್ರಿ ಅಂತಂದ್ರೆ ಅದು ಈಸಿಲಿ ಆಗಾಕತ್ತದ. ಎಜುಕೇಶನಲ್ ಡಾಟಾ ಟ್ರಾನ್ಸ್ಫರ್ಸ್ ಈಸಿ ಆಗತ್ತದ. ಹೆಲ್ತ್ ಕೇರ್ ಆಕ್ಟಿವಿಟೀಸ್ ಈಸಿ ಆಗತ್ತದ. ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಈಸಿ ಆಗತ್ತದ. ಓಕೆ, ದೆನ್ ಪೋಸ್ಟಲ್ ಸರ್ವಿಸಸ್ ಇವೆಲ್ಲಾನು ನಮ್ಗ ಇ ಕಾಮರ್ಸ್ ಇಂದ ಈಸಿಲಿ ಆಗಾಕತ್ತದ. ಓಕೆ, ನೆಕ್ಸ್ಟ್ by converting these traditional systems into electronic forms and thus changing the way they operate. So even adavalla traditional activities idna electronic forms na convert ಮಾಡಿ ಇದನ್ನ ಆಪರೇಷನ್ ಮಾಡಕತ್ತಾರ. ಸೊ ಕ್ಲಿಯರ್. ಸೊ ಇದರಿಂದ ಏನೇನ್ ಆಗತ್ತದ ಇ ಕಾಮರ್ಸ್ ಅಂತಂದ್ರೆ ಒಂದು ಡಾಟಾ ಎಕ್ಸ್ಚೇಂಜ್ ಆಗತ್ತದ, ಫಂಡ್ಸ್ ಟ್ರಾನ್ಸ್ಫರ್ ಆಗತ್ತದ, ಇಮೇಲ್ಸ್ ಆಗತ್ತವ, ಮೆಸೇಜಸ್ ಆಗತ್ತವ. ಓಕೆ, ಎಜುಕೇಶನಲ್ ಸಲಾಗೂ ಯೂಸ್ ಆಗತ್ತದ, ಹೆಲ್ತ್ ಕೇರ್ ಸಲಾಗೂ ಯೂಸ್ ಆಗತ್ತದ. ಓಕೆ, ಸೊ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಈಸಿಲಿ ಮಾಡಬಹುದು. ಸೊ ಇವೆಲ್ಲ ಟ್ರೆಡಿಷನಲ್ ಆಕ್ಟಿವಿಟೀಸ್ ಏನಿದು ಅಲ್ಲ ಅವೆಲ್ಲ ಎಲೆಕ್ಟ್ರಾನಿಕ್ ಫಾರ್ಮ್ಸ್ ನ ಕನ್ವರ್ಟ್ ಮಾಡಿ ಅದನ್ನ ಆಪರೇಟ್ ಮಾಡಕತ್ತಾರ. ಕ್ಲಿಯರ್. ಸೊ ಕ್ಲಿಯರ್ ಅಬೌಟ್ ದಿಸ್ ಪಾಯಿಂಟ್ ಎವ್ರಿಬಡಿ? ಫಾಸ್ಟ್ಲಿ ರೇಸ್ ಯುವರ್ ಹ್ಯಾಂಡ್ಸ್. ಎವ್ರಿಬಡಿ ಕ್ಲಿಯರ್ ಅಬೌಟ್ ದಿಸ್ ಪಾಯಿಂಟ್? Only few people. Okay, lower your hands. Anybody have doubts regarding this slide? Does anybody have doubts? No doubts. Shall I move for the next slide? Okay. Okay, so no doubt. So we'll go for the next slide. So fourth point in why e-commerce. So why e-commerce topic now fourth point. So that is e-commerce has speed up the information processing and dissemination, that is broadcasting with the help of high speed computers connected by reliable networks. So ಏನಾಗತ್ತದ ನೋಡ್ರಿ, ಇ ಕಾಮರ್ಸ್ ಇಂದ ಏನಾಗತ್ತದ, ಏನ್ ಸ್ಪೀಡ್ ಅಪ್ ಆಗ್ಯದ ಅಂತಂದ್ರೆ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಮತ್ತೆ ಬ್ರಾಡ್ಕಾಸ್ಟಿಂಗ್ ಏನದಲ್ಲ ಹೈ ಸ್ಪೀಡ್ ಆಗತ್ತದ ಅಂತ ಹೇಳ್ಬೋದು. ಸೊ ಎದರಿಂದ ಅಂತಂದ್ರೆ ರಿಲೇಬಲ್ ನೆಟ್ವರ್ಕ್ಸ್ ಕನೆಕ್ಟ್ ಆಗಿ ಇ ಕಾಮರ್ಸ್ ಇಂದ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಮತ್ತೆ ಬ್ರಾಡ್ಕಾಸ್ಟಿಂಗ್. ಯು ನೋ ವಾಟ್ ಇಸ್ ಬ್ರಾಡ್ಕಾಸ್ಟಿಂಗ್? Anybody know what is broadcasting? Or all of you know what is broadcasting? You can text me if you know the answers. Chat ಅಂತ ಇರ್ತದಲ್ಲ ಅಲ್ಲಿ ಮಾಡಬಹುದು ನೀವು. ಗೊತ್ತದ what is broadcasting means? Students reply. At least say yes or no. Whether my voice is clear? First, please check with my voice.
ವಾಯ್ಸ್ ಕ್ಲಿಯರ್ ಅದ ಇಲ್ಲ ಹೇಳ್ರಿ ಫಸ್ಟ್ ನೀವು. ರೇಸ್ ಯುವರ್ ಹ್ಯಾಂಡ್ಸ್, ಮೈ ವಾಯ್ಸ್ ಇಸ್ ಕ್ಲಿಯರ್. ಭಾಳ ಲೇಟ್ ಮ್ಯಾಗ ನೀವು ರಿಪ್ಲೈ ಕೊಡಾಕತ್ತೈತಿ ನನಗೆ, ಅದಕ್ಕೆ ಕೇಳಿದೆ. ಓಕೆ, ಕ್ಲಿಯರ್. Okay, so clear are them. So now what is mean by broadcasting? Okay, so broadcasting means the transmission of programs or information by radio, television. Okay, so ಈಗ ಏನಾದ್ರೂ ಒಂದು ಟಿವಿ ಮುಖಾಂತರ ಬ್ರಾಡ್ಕಾಸ್ಟ್ ಮಾಡ್ತಾರೆ ನೋಡ್ರಿ. ಓಕೆ, ಬ್ರಾಡ್ಕಾಸ್ಟ್ ಅಂತ ಕರಿತೀವಿ ನಾವು. ಬ್ರಾಡ್ಕಾಸ್ಟ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹಳೀದ ಕಾಲ್ನಾಗ, ಓಕೆ, ಸೊ ರೇಡಿಯೋನಾಗ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಿದ್ರು. ಓಕೆ, ಈಗನು ಟಿವಿ ಒಳಗೆ ಅಡ್ವರ್ಟೈಸ್ಮೆಂಟ್ಸ್ ಕೊಡಾಕತ್ತಾರ. ಓಕೆ, ಸೊ ಬ್ರಾಡ್ಕಾಸ್ಟ್ ಇಸ್ ನಥಿಂಗ್ ಬಟ್ ಗಿವಿಂಗ್ ಸಮ್ ಇನ್ಫಾರ್ಮೇಶನ್. ಓಕೆ, ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು. ಓಕೆ, ಸೊ ಅದಕ್ಕೆ ಏನ್ ಕರಿತಾನ, ಬ್ರಾಡ್ಕಾಸ್ಟಿಂಗ್ ಅಂತ ಕರಿತಾನ. ಸೊ ಬ್ರಾಡ್ಕಾಸ್ಟಿಂಗ್ ಅಂತಂದ್ರೆ ಏನು, by giving information through television or radio. Okay, so ಅದಕ್ಕೆ ನಾನು ಕರೀತಾನೆ ಬ್ರಾಡ್ಕಾಸ್ಟಿಂಗ್ ಅಂತ ಕರೀತಾನೆ. ಓಕೆ, ಸೊ ಇ ಕಾಮರ್ಸ್ ಅಂತ ಏನಾಗತ್ತದ, ನಮ್ಗೆ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಮತ್ತು ಬ್ರಾಡ್ಕಾಸ್ಟಿಂಗ್ ಸ್ಪೀಡ್ ಅಪ್ ಆಗತ್ತದ ಅಂತ ಹೇಳ್ಬೋದು. ಓಕೆ, ಸೊ ಹೆಂಗ್ ಅಂತಂದ್ರೆ ಒಂದು ರಿಲಿಯಬಲ್ ನೆಟ್ವರ್ಕ್ಗೆ ಕನೆಕ್ಟ್ ಮಾಡಿ ಇದನ್ನ ಮಾಡಕತ್ತಾನೆ. ಓಕೆ, ನೆಕ್ಸ್ಟ್, this has helped in finding and interacting with potential customers and communicating with trading partners and developing new products and markets more efficiently. Okay, so ಇದರಿಂದ ಏನಾಗತ್ತದ ಅಂತಂದ್ರೆ ಬ್ರಾಡ್ಕಾಸ್ಟಿಂಗ್ ಚಲೋ ಆಗೋದ್ರಿಂದ, ಇನ್ಫಾರ್ಮೇಶನ್ ಜಲ್ದಿ ಪ್ರೊಸೆಸ್ ಆಗೋದ್ರಿಂದ ಸೊ ಏನ್ ಹೆಲ್ಪ್ಫುಲ್ ಆಗಾಕತ್ತದ ಅಂತಂದ್ರೆ ಫೈಂಡಿಂಗ್ ಅಂಡ್ ಇಂಟರಾಕ್ಟಿಂಗ್ ವಿತ್ ಪೊಟೆನ್ಶಿಯಲ್ ಕಸ್ಟಮರ್ಸ್. ಓಕೆ, ಸೊ ಕಸ್ಟಮರ್ಸ್ ಜೊತೆ ಚಲೋ ಇಂಟರಾಕ್ಟಿಂಗ್ ಆಗಾಕತ್ತದ. ಓಕೆ, ಸೊ ಅಂಡ್ ಕಮ್ಯುನಿಕೇಟಿಂಗ್ ವಿತ್ ಟ್ರೇಡಿಂಗ್ ಪಾರ್ಟ್ನರ್ಸ್. ಸೊ ಟ್ರೇಡಿಂಗ್ ಪಾರ್ಟ್ನರ್ಸ್ ಅಂತಂದ್ರೆ ನನ್ನ ಪಾರ್ಟ್ನರ್ಸ್ ಇರ್ತಾರಲ್ಲ. ಓಕೆ, ಲೈಕ್ ನಾ ಮೊನ್ನೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ನನಗೆ ಸೆಮಿ ಕಂಡಕ್ಟರ್ಸ್ ಬೇಕಾಗಿತ್ತಂದ್ರೆ ಬ್ಯಾರೆದವ್ರ ಕಡೆ ತಗೋತೀನಿ. ಸೊ ಹಿ ಹ್ಯಾಸ್ ಬಿಕಮ್ ಮೈ ಟ್ರೇಡಿಂಗ್ ಪಾರ್ಟ್ನರ್. ಸೊ ಅವ್ರ ಜೊತೆ ಕಮ್ಯುನಿಕೇಶನ್ ಜಲ್ದಿ ಆಗತ್ತದ. ಆಮೇಲೆ ಹೊಸ ಹೊಸ ಪ್ರಾಡಕ್ಟ್ಸ್ ನಮ್ಮ ಮಾರ್ಕೆಟ್ನಾಗ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಒನ್ ಥಿಂಗ್, ಇ ಕಾಮರ್ಸ್ ಅಂತ ಏನಾಗತ್ತದ ಅಂತಂದ್ರೆ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಮತ್ತೆ ಬ್ರಾಡ್ಕಾಸ್ಟಿಂಗ್ ಚಲೋ ಆಗಾಕತ್ತದ. ಸೊ ಸ್ಪೀಡ್ ಅಪ್ ಅಂತಂದ್ರೆ ಚಲೋ ಆಗಾಕತ್ತದ. ಸೊ ಇದರಿಂದ ಏನಾಗ್ತದ ಅಂತಂದ್ರೆ, ಚಲೋ ಆಗೋದ್ರಿಂದ ಏನ್ ಹೆಲ್ಪ್ಫುಲ್ ಆಗಾಕತ್ತದ ಅಂತಂದ್ರೆ ಕಸ್ಟಮರ್ಸ್ ಜೊತೆ ನಾವು ಇಂಟರಾಕ್ಷನ್ ಚಲೋ ಆಗಾಕತ್ತದ. ಆಮೇಲೆ ನಮ್ದು ಟ್ರೇಡಿಂಗ್ ಪಾರ್ಟ್ನರ್ಸ್ ಜೊತೆ ಕಮ್ಯುನಿಕೇಶನ್ ಚಲೋ ಆಗತ್ತದ. ಆಮೇಲೆ ನಮ್ಮ ಮಾರ್ಕೆಟ್ನಾಗ ಮೋರ್ ಪ್ರಾಡಕ್ಟ್ಸ್ ನಾವು ಡೆವಲಪ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಕ್ಲಿಯರ್ ದಿಸ್ topic. Anybody have doubts? So clear this topic. Students, you are audible to me. Please raise your hands if it is clear. ನಿದ್ದೆ ಮಾಡ್ಬೇಡ್ರಿ ಕ್ಲಾಸ್ನಾಗ. ಕಾಲೇಜ್ನಾಗ ಇದ್ದಾಗ ನಿದ್ದೆ ಮಾಡ್ತೀರಿ, ಮನ್ಯಾಗಿದ್ದಾಗೂ ನಿದ್ದೆ ಮಾಡ್ತೀರಿ ನೋಡ್ರಿ. ಮತ್ತೆ ಆನ್ಲೈನ್ ಕ್ಲಾಸ್ ನಡೆದಿದೆ. ಅಟ್ಲೀಸ್ಟ್ ಕೈ ಯಾಕೆ ಏನಾಗ್ತದೆ ನಮಗ? ಓಕೆ, ಲೋವರ್ ಯುವರ್ ಹ್ಯಾಂಡ್ಸ್. ನೀವು ಜಲ್ದಿ ರಿಪ್ಲೈ ಕೊಡ್ಲಿಲ್ಲ ಅಂದ್ರೆ ನೀವು ಮಲ್ಕೊಂಡಿರ ಅಂತ ತಿಳ್ಕೊತೀನಿ ನೋಡ್ರಿ. Okay, lower your hands. Okay. Okay, please check whether my audio and video is clear. Please raise your hands. My audio and video is clear. Somebody said that Sunday you don't have video. Please check now.
Please raise your hands whether it's clear or no. Video and audio. Sandhya, video is not clear. Now check with video. Is everything okay with my audio and video? Video not clear. Okay, just a second. Clear now. Okay. So understood about the 4 points in why e-commerce. So everybody understood why e-commerce. 4 points in e-commerce. Understood? Raise your hands. So we have seen 4 points in e-commerce. Why e-commerce or need of e-commerce. Okay, very good. Lower your hands. Okay, next we'll move for the next topic. Okay, the next topic is types of e-commerce. Okay, so it's not, I have not written there. So the next topic is types of e-commerce. Okay. So the next topic is types of e-commerce. Okay. Totally there are 6 types of e-commerce. Okay. So e-commerce is broadly classified into B2B, B2C, B2E and C2E. Okay, this is another heading next. So totally there are 6 types of e-commerce. Till now we have seen what is e-commerce, what is the need of e-commerce, why e-commerce, concepts of e-commerce. Okay, so ಇಲ್ಲಿ ತನ ಬರೀ introduction, history, need. Okay, so ಇದನ್ನ ನೋಡ್ಕೊಂಡು ಬಂದ್ವಿ. So next ಏನದ ಅಂತಂದ್ರೆ types of e-commerce ಅಂತ ಹೇಳ್ಬೋದು. So the next topic is types of e-commerce. So totally there are 6 types of e-commerce. The first one is business to business e-commerce, business to consumer e-commerce, business to employee e-commerce, consumer to business e-commerce, consumer to consumer e-commerce and other forms of e-commerce. Okay, so business to business e-commerce ಅಂತಂದ್ರೆ ನಾವು e-commerce one business ಇಂದ ಇನ್ನೊಂದು business ಗೆ ಮಾಡಕ್ಕೆ ಏನಂತಂದ್ರೆ ಎಕ್ಸಾಂಪಲ್ ನಾ ಬೇರೆದವರೊಬ್ರು ಬಿಸ್ನೆಸ್ ಕಡೆ ನಾ ಏನೋ ತಗೋತೀನಿ. ಓಕೆ, ಇಲ್ಲ ನನ್ನ ಬಿಸ್ನೆಸ್ ಇಂದ ಬೇರೆದವ್ರಿಗೆ ಏನಾರ ಕೊಡ್ತೀನಿ, ಲೈಕ್ ಪ್ರಾಡಕ್ಟ್ಸ್ ಇರ್ಬೋದು, ಗೂಡ್ಸ್ ಇರ್ಬೋದು. ಸೊ ಅದಕ್ಕೆ ಏನಂತಾನೆ ಬಿಸ್ನೆಸ್ ಟು ಬಿಸ್ನೆಸ್ ಮಾಡಕ B2B e-commerce ಅಂತ ಕರೀತಾನೆ. ಓಕೆ, ಸೊ ಫಸ್ಟ್ ಒನ್ ಇಸ್ B2B e-commerce ಅಂತಂದ್ರೆ ಬಿಸ್ನೆಸ್ ನಿಂದ ಬಿಸ್ನೆಸ್, ಒಬ್ರು ಬಿಸ್ನೆಸ್ ಇಂದ ಇನ್ನೊಬ್ರು ಬಿಸ್ನೆಸ್ ಗೆ e-commerce ಮಾಡ್ತೀವಿ. ಸೊ ಅದಕ್ಕೆ B2B e-commerce ಅಂತ ಕರೀತಾನೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಸೆಕೆಂಡ್ ಒನ್ business to consumer e-commerce. Okay, so business to consumer e-commerce ಅಂತಂದ್ರೆ ನಮ್ದು ಬಿಸ್ನೆಸ್ ಇಂದ ಕಸ್ಟಮರ್ಸ್ ಗೆ. ಓಕೆ, ಸೊ ನಮ್ ಬಿಸ್ನೆಸ್ ಇಂದ ಕಸ್ಟಮರ್ಸ್ ಗೆ e-commerce ಮಾಡೋದು, ಕಸ್ಟಮರ್ಸ್ ಗೆ ಸರ್ವಿಸ್ ಕೊಡಕ್ಕೆ ಏನಂತಾನ ಬಿಸ್ನೆಸ್ ಟು ಕನ್ಸ್ಯೂಮರ್ e-commerce ಅಂತ ಕರೀತಾನೆ. ಸೊ ಅದಕ್ಕೆ B2C ಅಂತ ಕರೀತಾನೆ. B2C is nothing but business to consumer. Okay, next business to employee e-commerce. So business to employee ಅಂತಂದ್ರೆ ಆ ಬಿಸ್ನೆಸ್ ನೊಳಗಿರೋ ಎಂಪ್ಲಾಯೀಸ್ ಗೆ e-commerce ಮಾಡಕ್ಕೆ ಅಂತ ಕರೀತಾನೆ ಬಿಸ್ನೆಸ್ ಟು ಎಂಪ್ಲಾಯ್ e-commerce ಅಂತ ಕರೀತಾನೆ B2E. Okay, so the fourth one is consumer to business. Okay, so consumer ಅಂದ್ರೆ customers. So customers ನಿಂದ business ಗೆ e-commerce ಮಾಡಕ C2B ಅಂತ ಕರೀತಾನೆ. customer to customer ಗೆ ಅಂತ ಕರೀತಾನೆ C2C ಅಂತ ಕರೀತಾನೆ. Okay, so ಬೇರೆ forms of e-commerce ಅದಾವ. So ಅದು other forms of e-commerce. Totally there are 6 types of e-commerce. Okay, so we'll see one by one. So first ಈಗ ನೋಡೋಣ. So ಎಲ್ಲ types ಇಂದು description ಕೊಟ್ಟಾರ ನಿಮಗೆ. So we'll see one by one. Okay, so first one is business to business e-commerce, that is B2B. So business to business e-commerce ಒಳಗೆ ಏನ್ ಆಗ್ತದೆ ಅಂತಂದ್ರೆ in B2B e-commerce is the trading activity between two companies using
ಕಂಪ್ಯೂಟರ್ ಟೆಕ್ನಾಲಜಿ. ಸೊ ಇಲ್ಲಿ ಏನಾಗ್ತದೆ ನೋಡ್ರಿ, B2B ಒಳಗ ಬಿಸ್ನೆಸ್ ಟು ಬಿಸ್ನೆಸ್ ಇ ಕಾಮರ್ಸ್ ಒಳಗ. ಓಕೆ, ಸೊ ಬಿಸ್ನೆಸ್ ಟು ಬಿಸ್ನೆಸ್ ಇ ಕಾಮರ್ಸ್ ಎದ್ರಾಗ ಆಗ್ತದ, ಗೂಡ್ಸ್ ಅಂಡ್ ಟ್ರೇಡಿಂಗ್ ಆಕ್ಟಿವಿಟಿ ಎದ್ರಾಗ ಆಗ್ತದ ಅಂತಂದ್ರೆ ಎರಡು ಕಂಪ್ನೀಸ್ ನಡ್ಬರ್ಕ್ ಆಗ್ತದೆ. ಓಕೆ, ಸೊ 2 ಕಂಪ್ನೀಸ್ ಆರ್ 2 ಬಿಸ್ನೆಸ್. ಓಕೆ, ಸೊ ಬಿಸ್ನೆಸ್ ಟು ಬಿಸ್ನೆಸ್ ಎರಡು ಬಿಸ್ನೆಸ್ ನಡ್ಬರ್ಕ್ ಏನ್ ಟ್ರೇಡಿಂಗ್ ಆಕ್ಟಿವಿಟಿ ಆಗ್ತದಲ್ಲ ಅದಕ್ಕೆ ನಾನು ಕರಿತಾನ ಬಿಸ್ನೆಸ್ ಟು ಬಿಸ್ನೆಸ್ ಇ ಕಾಮರ್ಸ್ ಅಂತ ಕರಿತಾನೆ. ಕ್ಲಿಯರ್? ಸೊ B2B, that is business to business e-commerce, is the trading activity between 2 companies using computer technology. So computer technology use ಮಾಡಿ ಎರಡು ಕಂಪನಿ ನಡ್ಬರ್ಕ ಅಥವಾ ಎರಡು ಬಿಸ್ನೆಸ್ ನಡ್ಬರ್ಕ ಏನ್ ಇ ಕಾಮರ್ಸ್ ಆಗ್ತದ, ಏನ್ ಟ್ರೇಡಿಂಗ್ ಆಕ್ಟಿವಿಟಿ ನಡೀತದಲ್ಲ ಅದಕ್ಕೆ B2B e-commerce ಅಂತ ಕರೀತಾನೆ. Okay, so this type of e-commerce covers the bulk of commerce, 70% conducted over the computer network. So ಈ type of e-commerce ಏನದಲ್ಲ ಕಂಪ್ಯೂಟರ್ ನೆಟ್ವರ್ಕ್ಸ್ ಒಳಗ 70% ನಡೀತಾವ. ಓಕೆ, ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಒಳಗ ಓಕೆ ಎರಡು ಬಿಸ್ನೆಸ್ ಇರ್ಬೋದು, ಎರಡು ಕಂಪ್ನೀಸ್ ಇರ್ಬೋದು. ಸೊ ಅಂತಲ್ಲೇ 70% ಕಂಡಕ್ಟ್ ಆಗ್ತದೆ ಇದು ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂದ್ರೆ ಯೂಸಿಂಗ್ ದ ಇಂಟರ್ನೆಟ್ ಅಂಡ್ ನೆಟ್ವರ್ಕ್ಸ್. ಸೊ B2B 70% ಆಗ್ತದೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ B2B is the selling between companies, wholesales rather than retail. Okay, so business to business ಅಂದ್ರೆ ಹೋಲ್ಸೇಲ್ ಅಥವಾ ಕಂಪ್ನೀಸ್ ಅಂತ ಹೇಳ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಂದು ಏನೋ ಒಂದು ಹೋಲ್ಸೇಲ್ ಮಾರ್ಕೆಟ್ ಇತ್ತಂತ ತಿಳ್ಕೊರಿ, ಎಕ್ಸಾಂಪಲ್ ಕೊಡಾಕತ್ತೆ ನಿಮಗ ಹೋಲ್ಸೇಲ್ ಅಂತಂದ್ರೆ. ಸೊ ನಂದು ಒಂದ್ ಏನೋ ಹೋಲ್ಸೇಲ್ ಮಾರ್ಕೆಟ್ ಅದ. ಸೊ ಅವಾಗ ನಾ ಏನ್ ಮಾಡ್ತೀನಿ, ನಂದು ಒಂದ್ ಬಿಸ್ನೆಸ್ ನಡೆಸ್ತಿರ್ತೇನೆ. ಓಕೆ, ಸೊ ನಾ ಏನ್ ಮಾಡ್ತೀನಲ್ಲ ಡೈರೆಕ್ಟ್ ಒಂದ್ ಕಂಪನಿ ನಿಂತ ಹೋಲ್ಸೇಲ್ ರೇಟ್ ಒಳಗ್ ತಗೋತೀನಿ. ಓಕೆ, ಸೊ ನಂದು ಬಿಸ್ನೆಸ್ ಅದ, ಅವ್ರದ್ದು ಬಿಸ್ನೆಸ್ ಅದ. ಸೊ ಇಲ್ಲಿ ಏನಾತ, ಅವ್ರ ಬಿಸ್ನೆಸ್ ನಿಂತ ನನಗ್ ಬರಾತದ. ಸೊ ಅಲ್ಲಿ ಏನಾಯ್ತು, ಅವ್ರ ಬಿಸ್ನೆಸ್ ನಿಂತ ಮೇನ್ ಬಿಸ್ನೆಸ್ ನಿಂತ ನಂದ್ ಹೋಲ್ಸೇಲ್ ಬಿಸ್ನೆಸ್ ಬರಾತದ ಗೂಡ್ಸ್ ಅಂಡ್ ಪ್ರಾಡಕ್ಟ್ಸ್. ಓಕೆ, ಸೊ ಅದಕ್ಕೆ ಏನಾಯ್ತು, ಒಂದ್ ಬಿಸ್ನೆಸ್ ನಿಂತ ಇನ್ನೊ ಒಂದ್ ಬಿಸ್ನೆಸ್ ಗೆ ಬರಾತದ. ಸೊ ಇದು ಏನಾಗ್ತಾವಲ್ಲ ಬಿಟ್ವೀನ್ ಕಂಪನೀಸ್ ಆಗ್ತದ ಅಥವಾ ಬಿಟ್ವೀನ್ ಕಂಪನಿ ಅಂಡ್ ಹೋಲ್ಸೇಲರ್ ನಡೀತಿರ್ತದೆ. ಸೊ ರಿಟೇಲ್ ಆಗಂಗಿಲ್ಲ, ಇಲ್ಲ ಯಾವಾಗೂ ಹೋಲ್ಸೇಲ್ ನಡೀತಿರ್ತದೆ. ಸೊ selling of the products between 2 companies or the wholesalers. Okay, not between the retailers. Okay, clear? Okay, so next one. Okay, the B2B. Okay, so the B2B e-commerce and enterprise software system conducts transaction with another enterprise software system, and both systems are looked after by respective employees. Okay, so ಇಲ್ಲಿ ಏನಾಗ್ತದೆ ನೋಡ್ರಿ, B2B e-commerce ಒಳಗೆ ಏನಾಗ್ತದೆ, enterprise software system conducts transactions with another enterprise software systems ಅಂತಂದ್ರೆ ಒಂದು ಬಿಸ್ನೆಸ್ ಸಾಫ್ಟ್ವೇರ್ ಸಿಸ್ಟಮ್ ದವರು ಇನ್ನೊಂದು ಬಿಸ್ನೆಸ್ ಜೊತೆ ಇನ್ನೊಂದು ಬಿಸ್ನೆಸ್ ಸಾಫ್ಟ್ವೇರ್ ಸಿಸ್ಟಮ್ಸ್ ಜೊತೆ ಏನಾಗ್ತದೆ ಎಕ್ಸ್ಚೇಂಜ್ ಆಗ್ತದೆ. ಅಂದ್ರೆ ಈಗ ನಂದು ಒಂದೇನೋ ಫಾರ್ ಎಕ್ಸಾಂಪಲ್ I have a software of Amazon ಅಂತ ತಿಳ್ಕೊರಿ ಎಕ್ಸಾಂಪಲ್. ಓಕೆ, ನನ್ ಕಡೆ ಅಮೆಝಾನ್ ಸಾಫ್ಟ್ವೇರ್ ಅದ, ನನ್ನ ಫ್ರೆಂಡ್ ಕಡೆ ಏನದ ಫ್ಲಿಪ್ಕಾರ್ಟ್ ಇನ್ ಸಾಫ್ಟ್ವೇರ್ ಅದ ಅಂತ ತಿಳ್ಕೊರಿ. ಓಕೆ, ಸೊ ನಾ ಏನ್ ಮಾಡ್ತೀನಿ, ನಮ್ಮಿಬ್ಬರು ನಡ್ಬರ್ಕ ಏನಾಗ್ತದೆ ಬಿಸ್ನೆಸ್ ಆಗ್ತದೆ. ಓಕೆ, ಸೊ ಒಬ್ಬರ ಸಾಫ್ಟ್ವೇರ್ ಸಿಸ್ಟಮ್ ನಿಂದ ಇನ್ನೊಂದು ಸಾಫ್ಟ್ವೇರ್ ಸಿಸ್ಟಮ್ ಜೊತೆ ಬಿಸ್ನೆಸ್ ಆಗ್ತದೆ ಅಲ್ಲೇ B2B e-commerce ಒಳಗ. ಓಕೆ, ಸೊ B2B e-commerce ಒಳಗ ಏನಾಗ್ತದೆ, ಒಂದ್ ಬಿಸ್ನೆಸ್ ಸಿಸ್ಟಮ್ ನಿಂದ ಇನ್ನೊಂದು ಬಿಸ್ನೆಸ್ ಸಿಸ್ಟಮ್ಗೆ ಏನಾಗ್ತಿರ್ತದ, ಇದು ಆಗ್ತಿರ್ತದ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ರಾನ್ಸ್ಫರ್ ಆಗ್ತಿರ್ತದ. ಓಕೆ, ಬೋತ್ ಸಿಸ್ಟಮ್ಸ್ ಆರ್ ಲುಕ್ಡ್ ಆಫ್ಟರ್ ಬೈ ದ ರೆಸ್ಪೆಕ್ಟಿವ್ ಎಂಪ್ಲಾಯ್ಸ್. ಸೊ ಇದೇನದ ಅಲ್ಲಿ ಒಳಗೆ ಯಾರು ಎಂಪ್ಲಾಯ್ಸ್ ಇರ್ತಾರಲ್ಲ ಅದನ್ನ ನೋಡ್ಕೋತಿರ್ತಾರೆ. ಓಕೆ, ಇ ಕಾಮರ್ಸ್ ನಾಗ ಈಗ ನಾ ಅಮೆಝಾನ್ ನನ್ನ ಅಂಡರ್ ನನ್ನ ಎಂಪ್ಲಾಯ್ಸ್ ಅದಾರ. ಓಕೆ, ಫ್ಲಿಪ್ಕಾರ್ಟ್ ನನ್ನ ಫ್ರೆಂಡ್ ಇಂದ ಏನದ ಫ್ಲಿಪ್ಕಾರ್ಟ್ ಅದ, ಅವ್ರ ಅಂಡರ್ ಎಂಪ್ಲಾಯ್ಸ್ ಅದಾರ. ಸೊ ಇದನ್ನ ಯಾರು ನೋಡ್ಕೋತಿರ್ತಾರ ಅಂತಂದ್ರೆ ಬಿಸ್ನೆಸ್ ಇ ಕಾಮರ್ಸ್ ಅಂದ್ರೆ ಎರಡ್ ಬಿಸ್ನೆಸ್ ನಡ್ಬೇಕು ಏನ್ ಟ್ರಾನ್ಸಾಕ್ಷನ್ ಇರ್ತದಲ್ಲ ಅದನ್ನ ಯಾರು ನೋಡ್ಕೋತಿರ್ತಾರ ಅಂತಂದ್ರೆ ಅಲ್ಲಿ ಯಾರು ಎಂಪ್ಲಾಯ್ಸ್ ಇರ್ತಾರಲ್ಲ ಅವ್ರು ನೋಡ್ಕೋತಿರ್ತಾರೆ. ಓಕೆ, ಕ್ಲಿಯರ್? ಸೊ ಎರಡ್ ಮೇನ್ ಸಾಫ್ಟ್ವೇರ್ ಜೊತೆ ಬಿಸ್ನೆಸ್ ನಡೀತಿರ್ತದೆ. ಸೊ ಅದನ್ನ ಯಾರು ನೋಡ್ಕೋತಾರ ಅಂತಂದ್ರೆ ಯಾರು ರೆಸ್ಪೆಕ್ಟಿವ್ ಎಂಪ್ಲಾಯ್ಸ್ ಇರ್ತಾರಲ್ಲ ಅವ್ರಿಗೆ ಅಸೈನ್ ಮಾಡಿರ್ತಾರೆ, ಈ ಎಂಪ್ಲಾಯ್ ಇದನ್ನ ನೋಡ್ಕೋಬೇಕಂತ. ಸೊ ರೆಸ್ಪೆಕ್ಟಿವ್ ಎಂಪ್ಲಾಯ್ಸ್ ಗಳು ಅದನ್ನ ನೋಡ್ಕೋತಿರ್ತಾರೆ. ಓಕೆ, ನೆಕ್ಸ್ಟ್ ದಿಸ್ ಸೆಗ್ಮೆಂಟ್ ಆಫ್ ಇ ಕಾಮರ್ಸ್ ಇಸ್ ಡ್ರೈವಿಂಗ್ ಎಕ್ಸ್ಟರ್ನೆಟ್ಸ್. ಓಕೆ, ಸೊ ಅಂದ್ರೆ ಇಲ್ಲಿ ಎಕ್ಸ್ಟರ್ನೆಟ್ಸ್ ಅಂತ ಕನೆಕ್ಟ್ ಮಾಡ್ಕೊಂಡು ನಡೀತಿರ್ತದೆ ಅಂತ ಹೇಳ್ಬೋದು. ಓಕೆ, ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ಬಿಸ್ನೆಸ್ ಪಾರ್ಟ್ನರ್ಸ್ ಅಂಡ್ ಯೂಸ್ secure procedure based on firewalls, encryptions and authorization level with payment by determined credit terms. Okay, so ಇಲ್ಲಿ ಏನದಲ್ಲ ರೆಸ್ಟ್ರಿಕ್ಷನ್ ಇರ್ತದೆ. ಇಲ್ಲಿ ಎರಡ್ ಬಿಸ್ನೆಸ್ ನಡ್ಬಕ್ ನಡೀತದೆ ಅಂತಂದ್ರೆ ಅಲ್ಲೇ
ರಿಸ್ಟ್ರಿಕ್ಷನ್ಸ್ ಇರ್ತಾವ. ಏನು ಅಂತಂದ್ರೆ ಬಿಸ್ನೆಸ್ ಪಾರ್ಟ್ನರ್ಸ್ ಅಂದ್ರೆ ಎರಡು ಬಿಸ್ನೆಸ್ ಪಾರ್ಟ್ನರ್ಸ್ ನಡ್ಬೇಕು ನಿಮ್ದು ಇ ಕಾಮರ್ಸ್ ನಡೀತಿತ್ತು ಅಂತಂದ್ರೆ ವಿ ಹ್ಯಾವ್ ಸಮ್ ಸೆಕ್ಯೂರಿಟಿ ಬೇಸ್ಡ್ ಆನ್ ಫೈರ್ ವಾಲ್ಸ್. ಸೊ ಫೈರ್ ವಾಲ್ಸ್ ನ ಸೆಕ್ಯೂರಿಟಿ ಹಾಕ್ತಾನೆ. ಯಾಕಂತಂದ್ರೆ ನೀವೇನಾದ್ರೂ ಪೇಮೆಂಟ್ ಮಾಡ್ತಿದ್ರಿ ಓಕೆ, ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನಿಮ್ ಬಿಸ್ನೆಸ್ ಪಾರ್ಟ್ನರ್ಸ್ ಕಳಿಸ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಯಾರಾದ್ರೂ ಹ್ಯಾಕರ್ಸ್ ಬಂದ್ ಹ್ಯಾಕ್ ಮಾಡಿದ್ರಿ ಅಂತಂದ್ರೆ ಏನಾಗ್ತದೆ, ಮೇನ್ ದೊಡ್ಡ ಬಿಸ್ನೆಸ್ ಲಾಸ್ ನಾಗ ಹೋಗ್ಬಿಡ್ತದೆ. ಓಕೆ, ಐ ಆಮ್ ಬಾಯಿಂಗ್ ಫಾರ್ ಎಕ್ಸಾಂಪಲ್ ನಾ ಏನ್ ಮಾಡತ್ತೀನಿ, ಅವ್ರ ಫ್ಲಿಪ್ಕಾರ್ಟ್ ಕಡೆಯಿಂದ ಏನೋ ಒಂದು ಲ್ಯಾಕ್ಸ್ ಟುಗೆದರ್ ಪ್ರಾಡಕ್ಟ್ಸ್ ನ ಬಾಯ್ ಮಾಡಾಕತ್ತೀನಿ. ಓಕೆ, ಸೊ ಲ್ಯಾಕ್ ಟುಗೆದರ್ ಪ್ರಾಡಕ್ಟ್ಸ್ ಬಾಯ್ ಮಾಡತ್ತೀನಿ ಅಂತಂದ್ರೆ ಅಲ್ಲಿ ಬಹಳ ಸೆಕ್ಯೂರ್ ಇರ್ಬೇಕು. ಓಕೆ, ಸೊ ಅಲ್ಲಿ ಏನಾಗ್ತದೆ, ಎನ್ಕ್ರಿಪ್ಷನ್ ಆಗ್ಲಿ, ಆಮೇಲೆ ಅನ್ಅಥರೈಸ್ಡ್ ಪರ್ಸನ್ಸ್ ಗೆ ಅದನ್ನ ಆಕ್ಸೆಸ್ ಮಾಡೋದಾಗ್ಲಿ ಅದನ್ನ ಇರಂಗಿಲ್ಲ. ಓಕೆ, ಸೊ ದೇರ್ ವಿಲ್ ಬಿ ಅ ಮೋರ್ ಸೆಕ್ಯೂರ್. ಸೊ ಮೋರ್ ಸೆಕ್ಯೂರ್ ಇನ್ ದ B2B transactions. Okay, so clear this point? Everybody raise your hands. Clear this slide? Okay, so still it is there. B2B ina ada time mugeda less than 1 minute and torsatad nan kade. So next class na continue ಮಾಡ್ತೀನಿ. Okay, business to business ina ada. So we'll continue with the next class, business to business. Okay, so if you have any doubts, please ask me later on while message.